ಇದು ಆಷಾಢ ಮಾಸದಲ್ಲಿ ನಡೆದದ್ದು. ಪರೀಕ್ಷಿತ ರಾಜ ಶ್ರವಣ ಮಾಡಿದ ಮೇಲೆ 200 ವರ್ಷದ ಬಳಿಕ ಅದಾಗಿ ಮತ್ತೆ 30 ವರ್ಷಕ್ಕೆ ನಾರದ ಋಷಿಗಳು ಭೂಲೋಕಕ್ಕೆ ಬರ್ತಾರೆ. ಎಲ್ಲ ಕಡೆ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದರು. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರಿಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಷು ಭ್ರಮಮಾಣಯಿತಸ್ತತಃ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಕಲಿಯುಗ ಪ್ರಾರಂಭ ಆಗಿ ಕೇವಲ 260 ವರ್ಷ ಆಗಿದೆ. ಈಗ 5,000 ಚಿಲ್ಲರೆ ಆಯಿತು. 260 ಒಟ್ಟು ಕಲಿಯುಗದ ಪ್ರಮಾಣ 4,32,000. ಈಗಾಗಿರೋದು 5,000 ಚಿಲ್ಲರೆ. ನಾರದರು ಬಂದಾಗ 260 ವರ್ಷ ಆಗಿತ್ತು. ಎಲ್ಲ ಕ್ಷೇತ್ರಕ್ಕೆ ಹೋಗಿ ನೋಡಿದರು. ಅಲ್ಲೆಲ್ಲ ಪ್ರಾಯ ಸತ್ಯಂ ನಾಸ್ತಿ ತಪಶ್ಶೌಚಂ ದಯಾ ದಾನಂ ನ ವಿದ್ಯತೆ. ಪುಷ್ಕರ, ಕಾಶಿ, ಪ್ರಯಾಗ ಅಲ್ಲೆಲ್ಲ ಹೋದರೆ ಧರ್ಮವೇ ಇಲ್ಲ. ಉದರಂಭರಿಣೋ ಜೀವಾಹ, ಉದರಂಭರಿಗಳಾಗಿದ್ದರು, ಹೊಟ್ಟೆಪಾಡು ನೋಡ್ಕೋತಾ ಇದ್ದರು. ಇದನ್ನು ನೋಡಿ ವ್ಯಥೆಪಟ್ಟು ಹಾಗೇ ಮುಂದೆ ಸಂಚಾರಕ್ಕೆ ಹೊರಟು ಯಮುನಾ ತೀರ ವೃಂದಾವನ ಕ್ಷೇತ್ರಕ್ಕೆ ಬಂದರು. ಕೃಷ್ಣ ಓಡಾಡಿದ ಭೂಮಿ, ಕೃಷ್ಣ ಮೆಟ್ಟಿದನೆಲ್ಲ ಅಂತ ಅಲ್ಲಿಗೆ ಬಂದರು. ಅಲ್ಲಿ ವಿಚಿತ್ರ ದೃಶ್ಯ. ಏಕಾತು ತರುಣಿ ತತ್ರ ನಿಷಣ್ಣ ಖಿನ್ನ ಮಾನಸ. ಒಬ್ಬ ತರುಣಿ ಕಣ್ಣೀರು ಹಾಕಿ ಅಳ್ತಾ ಇದ್ದಾಳೆ. ಅವಳ ಎದುರುಗಡೆ ಇಬ್ಬರು ಮುದುಕರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನಾರದರು ನೋಡಿಕೊಂಡು ಹಾಗೇ ಹೋಗ್ತಾ ಇದ್ದರು. ಆ ತರುಣಿ ಕರೆದ್ಲು, ಭೋ ಭೋ ಸಾಧೋ ಕ್ಷಣಂ ತಿಷ್ಠ ಮಚ್ಚಿಂತಾಮಪಿ ನಾಶಯ. ಮಹರ್ಷಿಗಳೇ, ಇಲ್ಲಿ ಬಂದು ಸ್ವಲ್ಪ ನನ್ನ ಚಿಂತೆ ಪರಿಹಾರ ಮಾಡಿರಿ ಅಂತ ಕರೆದ್ಲು. ಏನು ಚಿಂತೆ? ನಾನು ತರುಣಿ, ತಾಯಿ, ನನ್ನ ಮಕ್ಕಳಿಬ್ಬರು ಮುದುಕರಾಗಿದ್ದಾರೆ, ನನ್ನ ಕಣ್ಣೆದುರುಗಡೆ ಮುದುಕರಾಗಿದ್ದಾರೆ. ಘಟತೆ ಜರಠಾ ಮಾತಾ ತರುಣವು ತನಯಾವಿತಿ. ತಾಯಿ ಮುದುಕೆ ಆಗಬೇಕು, ಮಕ್ಕಳು ತರುಣರಾಗಿದ್ದರೆ ಅದು ಚೆನ್ನಾಗಿರ್ತದೆ. ಇದು ವಿಪರ್ಯಾಸ. ನಾನು ತರುಣಿಯಾಗಿದ್ದೇನೆ, ಮಕ್ಕಳಿಬ್ಬರು ಮುದುಕರಾಗಿದ್ದಾರೆ, ಪರಲೋಕ ಯಾತ್ರೆಗೆ ಸಿದ್ಧರಾಗಿದ್ದಾರೆ, ಏನಾದರೂ ಮಾಡಿ ಎಬ್ಬಿಸ್ರಿ. ನಾರದರು ವೇದ ವೇದಾಂತ ಘೋಷೈಶ್ಚ, ಎಲ್ಲ ವೇದ ಉಪನಿಷತ್ತು ಎಲ್ಲ ಘೋಷಣೆ ಮಾಡಿದರು. ಏನು ಉಪಯೋಗ ಬೀಳಲಿಲ್ಲ. ನಿನ್ನ ಹೆಸರೇನು ಅಂತ ಕೇಳಿದರು. ಆಕೆ ಹೇಳ್ತಾಳೆ, ಅಹಂ ಭಕ್ತಿ ರೀತಿ ಖ್ಯಾತ. ನನ್ನ ಹೆಸರು ಭಕ್ತಿ. ನನಗಿಬ್ಬರು ಗಂಡು ಮಕ್ಕಳು, ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ ಅಂತ ಅರ್ಥ ಆಯಿತು ನಾರದರಿಗೆ. ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು. ಭಕ್ತಿ ತಾರುಣ್ಯ ಅವಸ್ಥೆಯಲ್ಲಿತ್ತು. ಜ್ಞಾನ ಮತ್ತು ವೈರಾಗ್ಯ ಲೋಪ ಆಗ್ತಾ ಇತ್ತು. ಅದಕ್ಕೆ ಪ್ರಯತ್ನ ಮಾಡಿದರು, ಎಬ್ಬಿಸಲಿಕ್ಕೆ ಆಗಲಿಲ್ಲ ನಾರದರಿಗೆ. ಚಿಂತೆ ಮಾಡ್ತಾ ಕೂತಾಗ ಅಶರೀರವಾಣಿಯಾಯಿತು. ಏತದರ್ಥಂತು ಸತ್ಕರ್ಮ ಸುರರ್ಷೇ ತ್ವಂ ಸಮಾಚರ. ದೇವರ್ಷಿಗಳಾದ ನಾರದರೆ ಒಂದು ದೊಡ್ಡ ಸತ್ಕರ್ಮ ಮಾಡಿರಿ. ಮಲಗಿದವರು ಹೇಳ್ತಾರೆ. ಏನು ಸತ್ಕರ್ಮ? ತತ್ತೇ ಕರ್ಮ ಅಭಿಧಾಸ್ಯಂತಿ ಮುನಯೋ ವೀತಕಲ್ಮಷಾಹ. ಯಾರಾದರೂ ಋಷಿಗಳನ್ನು ಕೇಳ್ರಿ ಅಂತ ಇಷ್ಟೇ ಅಶರೀರವಾಣಿ ಆಯಿತು. ನಾರದರು ಅವ್ರನ್ನಲ್ಲೇ ಬಿಟ್ಟು ಬದರಿಕಾಶ್ರಮಕ್ಕೆ ಬಂದರು. ಬ್ರಹ್ಮದೇವರ ಮಕ್ಕಳು ಸನತ್ ಕುಮಾರರಿದ್ದರು. ಅವರಿಗೆ ವಿಷಯ ತಿಳಿಸಿದಾಗ ಅವರು ಹೇಳಿದರು, ಭಾಗವತ ಪ್ರವಚನ ನಡೀಬೇಕು, ಅದೇ ಸತ್ಕರ್ಮ ಅಂದರೆ. ಅದರಿಂದ ಮಲಗಿದವರು ಹೇಳ್ತಾರೆ. ಕೆಲವು ಕಡೆ ಇದ್ದವರು ಮಲಗಿರ್ತಾರೆ, ಅದು ಬೇರೆ ವಿಷಯ. ಭಾಗವತದಿಂದ ಸಾಧಾರಣವಾಗಿ ಹಾಸಿಗೆ ಹಿಡಿದವರು ಮಲಗಿದವರು ಕೂಡ ಹೇಳ್ತಾರೆ. ಅವರಿಗೆ ಚೈತನ್ಯ ಬರ್ತದೆ, ನವ ಚೈತನ್ಯ ಬರ್ತದೆ. ಅದನ್ನೇ ನೀವು ಮಾಡಬೇಕು. ಸತ್ಕರ್ಮ ಸೂಚಕೋನು ನಮ್ಮ ಜ್ಞಾನಯಜ್ಞ ಸ್ಮೃತೋ ಬುಧೈಹಿ. ಜ್ಞಾನಯಜ್ಞವೇ ಸತ್ಕರ್ಮ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ. ಬೇರೆ ಏನು ಕರ್ಮ ಮಾಡಿದರೂ ಕೂಡ ಅದು ಪರಿಸಮಾಪ್ತಿ ಹೊಂದೋದು ಜ್ಞಾನಯಜ್ಞ ನಡೆದಾಗಲೇ. ಆದ್ದರಿಂದ ಜ್ಞಾನಯಜ್ಞ ಮಾಡಿರಿ, ಭಾಗವತ ಪ್ರವಚನ ಮಾಡಿಸ್ರಿ ಅಂತ ಇವರು ಸನತ್ ಕುಮಾರರು ಹೇಳಿದರು. ನಾರದರು ಅವರನ್ನೇ ಕರ್ಕೊಂಡು ಬಂದು ಹರಿದ್ವಾರ ಕ್ಷೇತ್ರದಲ್ಲಿ ಗಂಗಾ ತೀರದಲ್ಲಿ ಭಾಗವತ ಪ್ರವಚನ ಮಾಡಿಸ್ತಾರೆ. ಅದು ಕಾರ್ತಿಕ ಮಾಸ, ಶುಕ್ಲಪಕ್ಷ, ನವಮಿಯಿಂದ ಹುಣ್ಣಿಮೆ ತನಕ 3 ಲೋಕಕ್ಕೆ ಆಮಂತ್ರಣ ಕೊಟ್ಟರು. ಸನತ್ ಕುಮಾರರಿಂದ ಭಾಗವತ ಪ್ರವಚನ ನಡೀತದೆ, ಎಲ್ಲರೂ ಬಂದು ಲಾಭ ಪಡೀರಿ ಅಂತ. ಭೃಗುರ್ವಸಿಷ್ಠ ಚ ವನಶ್ಚ ಗೌತಮೋ ಮೇಧಾತಿಥಿರ್ದೇವಲದೇವರಾತೌ ರಾಮಸ್ತಥಾ ಗಾಧಿಸುತಶ್ಚ ಶಾಕಲೋ ಮೃಕಂಡುಪುತ್ರ ತ್ರಿಜಪಿಪ್ಪಲಾದಾಹ ಯೋಗೇಶ್ವರೌ ವ್ಯಾಸಪರಾಶರೌ ಚ ಛಾಯಾಶುಕೋ ಜಾಜಲಿಜಹ್ನುಮುಖ್ಯಾಃ ಸರ್ವೇಪ್ಯಮಿ ಮುನಿಗಣಾಃ ಸಹ ಪುತ್ರಶಿಷ್ಯಾಃ
ಸ್ವಸ್ತ್ರೀಭಿರಾಯುರತಿ ಪ್ರಣಯೇನ ಯುಕ್ತಾ. ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವಲ, ದೇವರಾತ ಮೊದಲಾದ ಋಷಿಗಳು ಪತ್ನಿ, ಪುತ್ರ, ಶಿಷ್ಯ ಸಮೇತರಾಗಿ ಬಂದು ಸೇರಿದ್ದಾರೆ. ಏನು ಆಶ್ಚರ್ಯ ನಡೀತು! ಸಪ್ತಾಹ ಮುಗಿಯೋದರೊಳಗಡೆ ಗಂಗಾ ತೀರದಲ್ಲಿದ್ದಂಥ ಭಕ್ತಿ ತರುಣಿಗೆ ಮನಸ್ಸಮಾಧಾನ ಆಯಿತು. ಇಬ್ಬರು ಜ್ಞಾನ ವೈರಾಗ್ಯರಿಗೆ ಎಚ್ಚರಿಕೆ ಆಗಿದೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ದೇಹದಲ್ಲಿ ನವಚೈತನ್ಯ ಮೂಡಿದೆ. ದೃಢಕಾಯರಾಗಿದ್ದಾರೆ. ಇಬ್ಬರು ಮಕ್ಕಳನ್ನು ಜೊತೆ ಮಾಡಿಕೊಂಡು ಆ ಭಕ್ತಿ ತರುಣಿ ಗಂಗಾ ತೀರಕ್ಕೆ ಬಂದಿದ್ದಾಳೆ, ಯಮುನಾ ತೀರದಿಂದ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಭಜನೆ ಮಾಡಿಕೊಂಡು ಬಂದುಬಿಟ್ಟು ಎಲ್ಲರೂ ನೋಡಿ ಆಶ್ಚರ್ಯಪಟ್ಟರು. ತಾಂಚಾಗತಾಂ ತತ್ರ, ಅಲ್ಲಿ ಬಂದವಳನ್ನು ನೋಡಿ ಆ ಋಷಿಗಳೆಲ್ಲ ಅವಳಿಗೆ ವರ ಕೊಟ್ಟು, ಇನ್ನು ಮೇಲೆ ನೀನು, ಅವಳು ತನ್ನ ಕಥೆ ಹೇಳ್ಕೊಳ್ಳುವಾಗ ಹೇಳಿದ್ದು, ಉತ್ಪನ್ನ ದ್ರವಿಡೇ ಸಾಹಂ, ದ್ರವಿಡ ದೇಶದಲ್ಲಿ ಹುಟ್ಟಿದವಳು ನಾನು, ಭಕ್ತಿ ಎನ್ನುವ ತರುಣಿ. ವೃದ್ಧಿಂ ಕರ್ನಾಟಕೇ ಗತ, ಕರ್ನಾಟಕದಲ್ಲಿ ವೃದ್ಧಿ ಹೊಂದಿದೆ. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ, ಮಹಾರಾಷ್ಟ್ರದಲ್ಲೂ ಕೆಲವು ಕಡೆ ಬೆಳೆದೆ. ಗುರ್ಜರೇ ಜೀರ್ಣತಾಂಗತ, ಗುಜರಾತಿಗೆ ಹೋದಾಗ ಮುದುಕಿಯಾಗಿದ್ದೆ. ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ, ವೃಂದಾವನಕ್ಕೆ ಬಂದ ಮೇಲೆ ನನಗೆ ಚೈತನ್ಯ ಬಂತು, ಮಕ್ಕಳಿಗೆ ಬಂದಿದ್ದಿಲ್ಲ ಅಂತ ಹೇಳ್ಕೊಂಡಿದ್ದು. ಈಗ ಸನತ್ಕುಮಾರರು ಭಾಗವತ ಹೇಳಿದ ಮೇಲೆ ಮಕ್ಕಳಿಗೂ ಚೈತನ್ಯ ಬಂತು, ಭಕ್ತಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಯಿತು. ಋಷಿಗಳೆಲ್ಲ ವರ ಕೊಟ್ಟರು, ಇನ್ನು ಮೇಲೆ ನೀನು ಗುಜರಾತು, ಕರ್ನಾಟಕ, ಆ ದೇಶ ಈ ದೇಶ ಅಂತ ದೇಶ ಬೇಕಾಗಿಲ್ಲ, ಯಾವ ದೇಶದಲ್ಲಿ ಬೇಕಾದರೂ ಇರು. ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ನೀನಿನ ಮೇಲೆ ದೇಶ ಅಂತ ಲೆಕ್ಕ ಹಾಕಬೇಡ, ವೈಷ್ಣವರ ಮನಸ್ಸಿನಲ್ಲಿ ವಾಸ ಮಾಡಿಕೊಂಡಿರು. ನಿರಂತರಂ ವೈಷ್ಣವ ಮಾನಸಾನಿ, ಅಲ್ಲೇ ನಿನಗೆ ಜಾಗ. ಜ್ಞಾನ ಭಕ್ತಿ ವೈರಾಗ್ಯರಿಗೆ ವೈಷ್ಣವರ ಮನಸ್ಸು ಜಾಗ. ಹೀಗೆ ಹೇಳಿ ಅವಳಿಗೆ ವರ ಕೊಟ್ಟರು. ಇದಿಷ್ಟು ಉಪಾಖ್ಯಾನಗಳನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿ, ಎಲ್ರಿಗೂ ಅವರನ್ನು ಉದ್ದೇಶಿಸಿಕೊಂಡು ಎಲ್ರಿಗೂ ಹೇಳಿ ಎಲ್ರಿಗೂ ಆಮಂತ್ರಣ ಕೊಡ್ತಾ ಇದ್ದಾರೆ. ಅಸಾರೇ ಸಂಸಾರೇ ವಿಷಯ ವಿಷಸಂಗ ಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾಂ. ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೇ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷಿ ಯತ್ ಶರಣಗತ ಮುಕ್ತುಕ್ತಿ ಕಥನೆ. ಅಸಾರವಾದ ಸಂಸಾರದಲ್ಲಿ ಎಲ್ಲಿಯೂ ಸಾರ ಇಲ್ಲ, ಆದರೆ ಇಂಥ ಎಲ್ಲ ಕಡೆ ವಿಷಮಯ ವಾತಾವರಣ. ಆದರೂ ಆ ವಿಷಬಾಧೆ ಪರಿಹಾರಕ್ಕೋಸ್ಕರ ಕ್ಷಣಾರ್ಧಂ ಕ್ಷೇಮಾರ್ಥಂ, ನಿಮ್ಮ ಕ್ಷೇಮಕ್ಕೋಸ್ಕರ ಅರ್ಧ ಕ್ಷಣವಾದರೂ ಕೂಡ ಭಾಗವತಾಮೃತ ಪಾನ ಮಾಡಿರಿ, ಎಲ್ಲ ವಿಷಬಾಧೆ ಪರಿಹಾರ ಆಗ್ತದೆ. ಪರೀಕ್ಷಿತ್ ರಾಜ ಸಾಕ್ಷಿಯಾಗಿದ್ದಾನೆ. ಭಾಗವತ ಶ್ರವಣ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಯಾವ ನರಕಕ್ಕೆ ಹೋಗಬೇಕಾಗಿತ್ತು ಅಂಥ ನರಕ ತಪ್ಪಿಸ್ಕೊಂಡು ಭಗವಂತನ ಪಾದಮೂಲ ಸೇರಿದ ಪರೀಕ್ಷಿತ್ ರಾಜ. ಇದು ಭಾಗವತದಿಂದ ಏನು ಫಲ ಸಿಗ್ತದೆ ಅನ್ನೋದಕ್ಕೆ ಪರೀಕ್ಷಿತ್ ಸಾಕ್ಷಿ ಯತ್ ಶ್ರವಣ ಗತ ಮುಕ್ತುಕ್ತಿ ಕಥನೆ ಹೀಗೆ ಹೇಳಿ ಮುಗಿಸಿದ್ದ.